ನಮಗೆ ಬೇರೆ ಯಾವ್ದು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ, ಬಿಟ್ಟು ಕೊಡೋಕೆ ಒಂದು ಫೀಲಿಂಗ್ಸ್ ಇದೆ. ಇವರು ಶಿಲ್ಪಿ ನವೀನ್ ಕುಮಾರ್ ಪಾಂಡೇಶ್ವರ್. ಆಚಾರ್ಯ ಮಠ ಶಾರದೋತ್ಸವಕ್ಕೆ ಪ್ರತಿ ವರ್ಷ ಶಾರದ ವಿಗ್ರಹವನ್ನು ರಚನೆ ಮಾಡುತ್ತಾರೆ. ನಮ್ಮ ದೊಡ್ಡಪ್ಪ ಸುಮಿತ್ರಾಚಾರ್ಯರು 81ನೇ ಇಸ್ವಿವರೆಗೆ ಮಾಡಿದ್ರು, 20-25 ವರ್ಷ ಕಾಲ. ಅದರ ನಂತರ ನಮ್ಮ ತಂದೆಯವರಾದ ರಾಮದಾಸ್ ಆಚಾರ್ಯರು 82 ಇಂದ ಸ್ಟಾರ್ಟ್ ಮಾಡಿದ್ರು ಅದು ಮಾಡಲಿಕ್ಕೆ. 82 ಇಂದ 2003 ವರೆಗೆ ಅವ್ರು ಮಾಡಿದ್ರು. ಸೊ ಅವರು ತೀರಿ ಹೋದ ನಂತರ ನಾವು ಬೇರೆ ಫೀಲ್ಡ್ ಇದ್ದವರು ನಾ ಈ ಫೀಲ್ಡಿಗೆ ಬಂದೆ. ಸೊ 2003ರಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೆ ವಿಗ್ರಹ ರಚನೆವೇ. ಈ ಸಲ 28 ಶಾರದ ವಿಗ್ರಹ ರಚಿಸಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಹೇಳಿದರೆ ನಮ್ಮ ವೆಂಕಟರಮಣ ದೇವಸ್ಥಾನ, ಅದು ನಮಗೆ ಬಹಳ ಮುಖ್ಯ. ಅದಕ್ಕೆ ನಮ್ಮ ತಂದೆ ಹಾಗೂ ದೊಡ್ಡಪ್ಪ ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ರು. ಹಾಗೂ ಈಗ 100ನೇ ವರ್ಷ ಸಂಭ್ರಮ ಕೂಡ ಆಗಿದೆ ನಮ್ಮ ವೆಂಕಟರಮಣ ಆಚಾರ್ಯ ಮಠದಲ್ಲಿ ಇಡುವಂಥದ್ದು. ಆ 100ನೇ ವರ್ಷಕ್ಕೆ ಏನು ವಿಶೇಷ ಅಂದ್ರೆ, ನಮ್ಗೆ ಪ್ರತಿ ವರ್ಷ ಅವರು ಮೂಲ ನಕ್ಷತ್ರಕ್ಕೆ ಪ್ರತಿಷ್ಠೆ ಮಾಡುದು. ಆಗ ನಮ್ಗೆ ಟೈಮ್ ಸಿಗ್ತದೆ. 100ನೇ ವರ್ಷಕ್ಕೆ ಅವರು ನವರಾತ್ರಿ ಸ್ಟಾರ್ಟಿಂಗ್ ಅಲ್ಲೇ ಶಾರದೆ ಇಡ್ತಾರೆ. ಸೊ ನಮ್ಗೆ ಅನಂತ ಚತುರ್ದಶಿಯಿಂದ ನವರಾತ್ರಿ ಸ್ಟಾರ್ಟಿಂಗ್ ಇರೋದು ಒಂದು 10 ದಿವಸದ ಗ್ಯಾಪ್. 10 ದಿವಸ ಕಾಲಲ್ಲಿ ವಿಗ್ರಹ ರಚನೆ ಆಗಿ ಡ್ರೈ ಆಗಿ ಪೇಂಟಿಂಗ್ ಮಾಡಿ ನಾವು ಕೊಡ್ಬೇಕು. ಅದೊಂದು ಸಣ್ಣ ಚಾಲೆಂಜ್ ಇತ್ತು. ಅದನ್ನು ನಾವು ದೇವರ ದಯೆಯಿಂದ ನಾವು ಪೂರ್ತಿ ಮಾಡಿದ್ದೇವೆ. ಅದು ಮೂಲ ನಕ್ಷತ್ರದ ಮೊದಲನೇ ದಿವಸ ಅದನ್ನು ನಾವು ಅವರಿಗೆ ವಾಪಸ್ ಕೊಡ್ಬೇಕಾಗ್ತದೆ. ವಾಪಸ್ ಕೊಡುವಾಗ ಅದು ಬಿಟ್ಟು ಕೊಡುವ ಒಂದು ಕ್ರಮ ಇದೆ. ಆಗ ನಮಗೆ ಅದು ಪ್ರಸಾದ ರೂಪದಲ್ಲಿ ಪ್ರಸಾದ ಅಥವಾ ಅದಕ್ಕೆ ಕೊಡುವಂತ ಸಂಭಾವನೆ ನಾವು ಅದಕ್ಕೆ ಕೇಳುದಿಲ್ಲ, ಅವರು ಕೊಟ್ಟದನ್ನು ನಾವು ತಗೊಳ್ಳುದು. ಆಗ ಅದೊಂದು ಬಿಟ್ಟು ಕೊಡುವಾಗ ಒಂದು ಫೀಲಿಂಗ್ಸ್ ಇದೆ. ಅಷ್ಟೇ ಅಲ್ಲ, ಅದು ಬಿಟ್ಟು ಕೊಟ್ಟು ಆದ ಮೇಲೆ ಅದರ ನೆಕ್ಸ್ಟ್ ಡೇ ಅಥವಾ ನಮಗೆ ಬೇರೆ ಯಾವ್ದು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ. ಯಾಕೆ ಹೇಳಿದ್ರೆ ನಾವು ಬೇರೆ ಕಡೆ ಬೇರೆ ಶಾರದೆ ಮಾಡುವುದರಿಂದ ಬೇರೆ ಶಾರದೆ ಕೂಡ ಪೆಂಡಿಂಗ್ ಇರ್ತದೆ. ಹಾಗೆ ನೆಕ್ಸ್ಟ್ ನಮಗೆ ಮನಸ್ಸೇ ಬರುದಿಲ್ಲ. ಅದಕ್ಕೆ ಈ ಸಲ ಏನ್ ಮಾಡಿದ್ದೇವೆ ಅಂದ್ರೆ ಎಲ್ಲ ಫಸ್ಟಿಗೆ ಫಿನಿಶ್ ಮಾಡಿ ಇಟ್ಟಿದ್ದೇವೆ ನಾವು. ಅದಕ್ಕಿಂತ ದೊಡ್ಡದು ನಾವು ಯಾವತ್ತು ಇಷ್ಟುವರೆಗೆ ಮಾಡುದಿಲ್ಲ, ಮಾಡುದಿಲ್ಲ. ಸೊ ಅದು ಕೂಡ ರಾತ್ರಿ ಹಿಡಿದ್ರೆ ಬೆಳಿಗ್ಗೆವರೆಗೆ ಕೆಲಸ ಆಗುತ್ತೆ.